ಈ ರಾಮಾಯಣಕ್ಕೆ ಎಂಡೇ ಇಲ್ಲವಲ್ಲ. ಆ ರಾಮಾಯಣಕ್ಕಾದರೂ ಒಂದು ಫುಲ್ ಸ್ಟಾಪ್ ಇದೆ, ಇದಕ್ಕೆ ಎಂಡೇ ಇಲ್ಲ. ಕಾಂಗ್ರೆಸ್ನಲ್ಲಿ ಪೂರ್ಣಾವಧಿ CM ಯಾರು ಅಷ್ಟೇ. ಇನ್ನೊಮ್ಮೆ ಬಂದಿದೆ. ಯಾಕೆ ಅಂದರೆ ಈ ಬಾರಿ ಮಗದೊಮ್ಮೆ ಮಾಜಿ ಶಾಸಕ ಯತೀಂದ್ರ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ. ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನ ರಾಜ್ಯದಲ್ಲಿ ಗಳಿಸಿದ್ರೆ ಸಿದ್ದರಾಮಯ್ಯನವರು 5 ವರ್ಷ CM ಆಗಿ ಮುಂದುವರಿಯೋದಕ್ಕೆ ಪ್ರಾಬ್ಲಮ್ ಆಗಲ್ಲ ಅನ್ನೋ ಅರ್ಥದಲ್ಲಿ ಹೇಳಿಬಿಟ್ಟಿದ್ದಾರೆ. ತಗೊಳಪ್ಪ, ಸ್ಟಾರ್ಟ್ ಆಯಿತು ಕತೆ ಆಗಲೇ. ಸರಿ, ಅದಕ್ಕೆ ಒಬ್ಬೊಬ್ರದ್ದು ಒಂದೊಂದು ವ್ಯಾಖ್ಯಾನ, ಒಬ್ಬರು ಅವ್ರವ್ರಿಗೆ ತೋಚ್ದಂಗೆ ಅವ್ರವ್ರು ಹೇಳ್ಕೊಂಡಿದ್ದಾರೆ. ನೋಡೋಣ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದರೆ ಆಗ ನಮಗೆ ನೈತಿಕ ಬಲ ಬರುತ್ತೆ. ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ 5 ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೆ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ರೀತಿಯಲ್ಲಿ ಪಾಪ ಅನ್ಸುತ್ತೆ. ಈಗ ಮಗನ ಕೈಲಿ ಹೇಳ್ಸಕ್ ಶುರು ಮಾಡಿದ್ದಾರೆ. ಅಂದ್ರೆ DK ಶಿವಕುಮಾರ್ ಅವರು ಎದೆಗೆ ಈಗ ಮಗನ ಹೆಗಲ ಮೇಲೆ ಬಂದೂಕು ಇಟ್ಕೊಂಡು ಸಿದ್ದರಾಮಯ್ಯನವರು ಹೊಡಿತಾರೆ ಅನ್ನೋದು ಸ್ಪಷ್ಟವಾಗಿದೆ. ನಾನು DK ಶಿವಕುಮಾರ್ ಅವರಿಗೆ ಹೇಳಿಕ್ ಬಯಸ್ತೇನೆ, ಸರ್ ನಿಮಗೆ ವಿರೋಧಿಗಳು ಬೇರೆ ಎಲ್ಲೂ ಇಲ್ಲ, ನಿಮ್ಮ ಪಕ್ಷದೊಳಗಡೆನೇ ಇದ್ದಾರೆ, ಅದು ಸಿದ್ದರಾಮಯ್ಯನವರೇ ಆಗಿದ್ದಾರೆ. ಹೈಕಮಾಂಡ್ ನಾವು ತೀರ್ಮಾನ ಮಾಡ್ತಾರ್ರಿ, ಅವರು ಮಾಡಲ್ಲ ನಾನು ಮಾಡಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿ. ಹೈಕಮಾಂಡ್ ನಾವು ತೀರ್ಮಾನ ಮಾಡ್ತಾರ್ರಿ, ಅವರು ಮಾಡಲ್ಲ ನಾನು ಮಾಡಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿ. ಈಗ ನಾನು ನಮ್ಮ ಕಡೆ ಹೋದಾಗ ನನ್ಗೆ ಶಕ್ತಿ ಕೊಡಿ ಅಂತ ನಾನು ಕೇಳ್ತೀನಿ. ಇದು ಎಲ್ಲರ ಸ್ವಾಭಾವಿಕ ಧರ್ಮ. ಅದಕ್ಕೆ ಯಾಕೆ ನಾವು ಬೇರೆ ತರ ಕೃಷ್ಣ. ಪಾಯಿಂಟ್ ನಂಬರ್ 1, ಸಿದ್ದರಾಮಯ್ಯನವ್ರು ಯತೀಂದ್ರಾಗ ಫೋನ್ ಮಾಡಿಬಿಟ್ಟು ಇನ್ಮೇಲಿಂದ ನನ್ನ ಪರವಾಗಿ ಸ್ವಲ್ಪ ಹೇಳಿಕೆ ಕೊಡು ಅಂತ ಹೇಳಿರ್ತಾರೆ ನನಗೇನು ಅನಿಸಲ್ಲ. ಅವರ ಹೆಗಲ ಮೇಲೆ ಬಂದು ನನಗೇನು ಅನಿಸಲ್ಲ ಅದು. ಯತೀಂದ್ರ ಆನ್ ಈಸ್ ಓನ್ ಔಟ್ ಆಫ್ ಎಂಥೂಸಿಯಾಸಮ್ ಆರ್ ಆಸೆ ಸಹಜವಾದಕ್ಕೆ ಅದನ್ನು ಹೇಳಿರಬೇಕು. ನನಗದಕ್ಕೆ ಸಿದ್ದರಾಮಯ್ಯವ್ರು ಡೈರೆಕ್ಷನ್ ಕೊಟ್ಬಿಟ್ಟು ತಗೊಬಿಟ್ಟು ಸ್ವಲ್ಪ ಇನ್ಮೇಲೆ ನೀನು ಹೇಳಿ, ಯಾಕೋ ಬೇರೆಯವ್ರೆಲ್ಲ ಹೇಳೋದು ಕಡಿಮೆ ಆಗ್ತಾ ಇದೆ, ನೀನೇ ಹೇಳ್ಕೊಂಬ ಅಂತ ಹೇಳೋದು ನಂಗೆ ಅನಿಸಲ್ಲ ಅದು. ಬೇರೆಯವ್ರು ಹೇಳೋದಕ್ಕೂ ಯತೀಂದ್ರ ಅವ್ರು ಹೇಳೋದಕ್ಕೂ ಎರಡನೇದು ಈಗ ಪ್ರತಾಪ್ ಸಿಂಹ ಹೇಳ್ದಂಗೆ ನೋ, ಅದು ಲಾಜಿಕಲಿ ಕರೆಕ್ಟ್ ಇರ್ಬೋದು. ದರ್ ಇಸ್ ಒನ್ ಮೋರ್ ಲಾಜಿಕ್ ಹಾಗಾರೆ ಇದಕ್ಕೆ. ನನಗೆ ಪೊಲಿಟಿಕಲಿ ಕೆಲವರು ಹೇಳೋ ಲಾಜಿಕ್ಕು, ನರೇಂದ್ರ ಮೋದಿ ಅಧಿಕಾರಕ್ಕೆ ಮಗದೊಮ್ಮೆ 24ರಲ್ಲಿ ಬಂದರೆ ಚುನಾವಣೆಯಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಬಂದರೆ ಸಿದ್ದರಾಮಯ್ಯನವ್ರ ಸೀಟು ಭದ್ರ ಆಗ್ಬೋದು ಅಂತಾರೆ ಕೆಲವರು. ರೀಸನ್ ಈಸ್ ಆಗ ಸಿದ್ದರಾಮಯ್ಯನವ್ರನ್ನ ಅಳ್ಳಾಡಿಸ್ಬಿಟ್ಟು ಇಲ್ಲೇನೋ ಗೋಜಲ್ ಮಾಡ್ಕೊಳಕ್ಕೆ ಹೈಕಮಾಂಡ್ಗೆ ಧೈರ್ಯ ಇರಲ್ಲ ಅಂತಾರೆ. ಒಂದು ವೇಳೆ ಬರದಿದ್ದರೆ ಸಿದ್ದರಾಮಯ್ಯನವ್ರು ವೀಕ್ ಆಗ್ಬೋದು ಅಂತಿದೆ ಒಂದು ಆರ್ಗ್ಯುಮೆಂಟು. ಯಾಕಂದರೆ ಆವಾಗ ಅವ್ರು ಡೋಂಟ್ ಕೇರ್ ಮಾಡ್ತಿರ್ತಾರೆ. ಮಿಸ್ಟರ್ ಸಿದ್ದರಾಮಯ್ಯ ಪ್ಲೀಸ್ ಗಿವ್ DK ಶಿವಕುಮಾರ್ ಪೊಸಿಷನ್ ಅಂತಂದು ಬಿಡಿಸ್ಬಿಡ್ಬೋದು. ಅದಕ್ಕೆ ಇವರು ಸಡ್ಡು ಹೊಡೆಯೋ ಪರಿಸ್ಥಿತಿಯಲ್ಲಿ ಇರಲ್ಲ ಅಂತ ಒಂದು ವಾದ ಇದೆ. ಇವೆಲ್ಲ ವಾದಗಳು, ಹಾಗೆ ನಡೆಯುತ್ತೆ ಅಂತ ನಮಗೆ ಗೊತ್ತಿಲ್ಲ. ಪ್ರತಾಪ್ ಸಿಂಹ ಹೇಳ್ದಂಗೆ ನಿಮಗೆ ಯಾರು ವೈರಿಗಳು ಬೇಡ, DK ಶಿವಕುಮಾರ್ ಅವರೇ ಪಕ್ಷದೊಳಗಡೆನೇ ಇದ್ದಾರೆ. ನಿಮ್ಮ ಪರಿಸ್ಥಿತಿನೂ ಅದೇನೇ, ಎಲ್ಲ ಪಕ್ಷಗಳಲ್ಲೂ ಅದೇ, ನಿಮ್ಮ ಪರಿಸ್ಥಿತಿನೂ ಅದೇ. ನಿಮಗೂ ನಿಮ್ಮ ಕ್ಷೇತ್ರದ ಜನದ ವೈರತ್ವ ಏನು ಭಾಳ ಇದ್ದಂಗಿಲ್ಲ, ಪಕ್ಷದಲ್ಲಿ ನಿಮ್ಮೊಳಗಡೆನೇ ಇದೆ. ಎಸ್. ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಮೋದಿ ನಿದ್ದೆ ಮಾಡಿದಂತೆ ನಟಿಸ್ತಾರೆ ಅಂತ CM ಆರೋಪಕ್ಕೆ ಬಿಜೆಪಿ ಈಗ ತಿರುಗೇಟ್ ಕೊಡ್ತು. ಸುಳ್ಳು ಹೇಳುವುದು, ಜನರನ್ನ ವಂಚಿಸುವುದು, ಫೇಕ್ ಸುದ್ದಿಗಳನ್ನ ಸೃಷ್ಟಿಸುವ ಕಲೆ CM ಸಿದ್ದರಾಮಯ್ಯಗೆ ಚೆನ್ನಾಗಿ ಸಿದ್ಧಿಸಿದೆ ಅಂತ ಟ್ವೀಟ್ ಮೂಲಕ ಲೇವಡಿ ಮಾಡಿದೆ. ನಕಲಿ ಸುದ್ದಿಗಳನ್ನ ರಚಿಸುತ್ತಾ ಕಾಲಹರಣ ಮಾಡುವ ಬದಲು ರಾಜ್ಯದ ಸಮಸ್ಯೆಗಳತ್ತ ಚಿತ್ತ ಹರಿಸಿ ಅಂತ ಹೇಳಿದ್ದು ನಿದ್ದೆಯ ಬ್ರಾಂಡ್ ಅಂಬಾಸಿಡರ್ ಅಂದ್ರೆ ಸಿದ್ದರಾಮಯ್ಯ ಅಂತ ವಿಪಕ್ಷ ನಾಯಕ ಹೇಳಿದ್ದಾರೆ. ಆಲ್ ರೈಟ್, ಬ್ರ್ಯಾಂಡ್ ಅಂಬಾಸಿಡರ್ ನಿದ್ದೆಗೆ ಎಲ್ಲರೂ ನಿದ್ದೆ ಮಾಡಿ, ಕೆಲವರು ಇಷ್ಟಪಡ್ತಾರಪ್ಪ ನಾವು ನಿದ್ದೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು ಅಂತ. ನಿದ್ದೆ ಬರೆದಿದ್ದವರು, ನಿದ್ದೆ ಬರದೇ ಇದ್ದವರು ಬ್ರ್ಯಾಂಡ್ ಅಂಬಾಸಿಡರ್. ಆಲ್ ರೈಟ್. BJP ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕಾಂಗ್ರೆಸ್ ಮುಂದುವರಿಸಿದೆ ತನ್ನ ಹೋರಾಟನ. ಅನಂತಕುಮಾರ್ ಹೆಗಡೆ ಮೂರ್ಖ ಅಂತ CM ಜರೆದಿದ್ದಾರೆ. ಇಂಥವ್ರ ಮಾತುಗಳಿಗೆ ಚಪ್ಪಾಳೆ ತಟ್ಟಬಾರ್ದು ಜನಕ್ಕೆ ಅವೆಲ್ಲ ಗೊತ್ತಾಗಲ್ಲ ಸರ್. ಪಬ್ಲಿಕ್ ಮೀಟಿಂಗಲ್ಲಿ ನೀವು ಸ್ವಲ್ಪ ಆವೇಶ, ಸ್ವಲ್ಪ ರಸವತ್ತಾಗಿ ಯಾವ್ದಾದ್ರು ಒಂದು ಬಿಟ್ರೆ ಪಟ 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 ಅಂತ ಹೊಡೆದ್ಬಿಡ್ತಾರೆ. ಚಪ್ಪಾಳೆಗೆ ಏನು ಕೊರತೆ ಇಲ್ವೇ ಇಲ್ಲ. ಹಾಗಾಗಿ ಅದನ್ನು ಹೇಳೋದು ಕಷ್ಟ. ನೀವು ಇನ್ನು ಕಳೆದ ವರ್ಷ ಅಂಕೋಲಾಕ್ಕೆ ಬಂದಾಗ ಸ್ವಾಗತ ಕೊಡದ ನೀವು ಸಂಸ್ಕೃತಿ ಬಗ್ಗೆ ಮಾತಾಡ್ತೀರಾ, ಮೋದಿ ಅಂಕೋಲಾಗೆ ಬಂದಾಗ ಅಂತೇನೋ ಒಂದು ಹೇಳಿದ್ದಾರೆ. ಪ್ರದೀಪ್ ಈಶ್ವರ್ ಯಾರೋ ಥರ. ಓ ಅವರ ಇವಾಗ ನೆಕ್ಸ್ಟ್ ಲೆವೆಲ್ಲ. ಓಕೆ. ಈ ಮಧ್ಯೆ ಭಟ್ಕಳದಲ್ಲೆಲ್ಲೋ ಒಂದು ಮದರಸಾ ಕಟ್ಟಡಕ್ಕೆ ಅನುಮತಿಯನ್ನು ಪಡೆದು ಅದನ್ನು ಮಸೀದಿ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಸಂಘಟನೆಗಳು ಹೇಳಿದರೆ ಅದನ್ನು ತೆಗೀಬೇಕು, ಇಲ್ಲದಿದ್ದರೆ ಬಿಡಲ್ಲ ಅಂತ ಈಗ ಅವರೇನೋ ಡೆಡ್ ಲೈನ್ ಕೊಟ್ಕೊಂಡು ಕೂತಿದ್ದು. ಮೂರ್ಖ ಒಬ್ಬ ಹೇಳ್ತಾನೆ ಇದೆಲ್ಲ
ಆಗಿದ್ದಂಥ ತಪ್ಪುಗಳಿಗೋಸ್ಕರ ಇಂಥ ಮಸೀದಿಗಳನ್ನು ಧ್ವಂಸ ಮಾಡಿ ದೇವಸ್ಥಾನಗಳನ್ನು ಕಟ್ಟಿಸ್ತೀವಿ ಅಂತ ಇತಿಹಾಸ ಇದೆಲ್ಲ ಹೇಳ್ತದ. ಮೂರ್ಖ, ಇಂಥ ಮೂರ್ಖರು ಕೂಡ ದೇಶದಲ್ಲಿ ಇರ್ತಾರೆ, ಅವ್ರಿಗೂ ಚಪ್ಪಾಳೆ ತಟ್ತಾರೆ. ಈ ತರ ದಾರಿ ತಪ್ಪಿಸ್ತಕ್ಕಂಥವ್ರಿಗೆ ಚಪ್ಪಾಳೆ ತಟ್ಟತಕ್ಕಂಥ ಕೆಲಸವನ್ನು ಮಾಡಿ. ನಾನು ಅನಂತಕುಮಾರ್ ಹೆಗಡೆ ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ, ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ಫಸ್ಟ್ ನನ್ನ ಜೊತೆ ಬನ್ನಿ. ಸಂಸ್ಕೃತಿ ಬಗ್ಗೆ ಮಾತಾಡಿದ್ರಿ ಅನಂತಕುಮಾರ್ ಹೆಗಡೆ ಅವರೇ. ಕಳೆದ ವರ್ಷ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಅಂಕೋಲಕ್ಕೆ ಬಂದಾಗ ಕನಿಷ್ಠ ತಾವು ಹೋಗಿ ಸ್ವಾಗತ ಮಾಡಲಿಲ್ಲ. ಇದೇನಾ ತಮ್ಮ ಸಂಸ್ಕೃತಿ? ಇದೇನಾ ತಮ್ಮ ಸಂಸ್ಕೃತಿಯ ಪಾಠವನ್ನ ಬರೀ ಅನಂತಕುಮಾರ್ ಹೆಗಡೆಗೆ ಹೇಳಬಾರ್ದಪ್ಪ. ಮತ್ತೆ ಅವ್ರು ಹೇಳಲಿ, ಅದು ಕರೆಕ್ಟೇ. ಅದು ಅಂಕೋಲಾಗೆ ಬಂದಾಗ ರಿಸೀವ್ ಮಾಡದೇ ಯಾವ ಸಂಸ್ಕೃತಿ ಬಗ್ಗೆ ಮಾತಾಡ್ತಿದ್ದೀರಿ ಅನ್ನೋದು ಸರಿನೇ. ಗೌರವಾನ್ವಿತ ಪ್ರಧಾನಿ ಆಗಮನ ಆದಾಗ ಕೆಲವೆಡೆ ಕೆಲವು ಮುಖ್ಯಮಂತ್ರಿಗಳು ಹೋಗಿಲ್ಲ. ಅದು ಯಾವ ಸಂಸ್ಕೃತಿ? ಅದು ಅದು ಪ್ರಶ್ನೆ ಮಾಡಬೇಕಲ್ಲ. ಗೌರವಾನ್ವಿತ ಪ್ರಧಾನಿ ಅಂತವ್ರು ಹೇಳಿದ್ದಕ್ಕೆ ಕೇಳಿರೋದು ನಾನು. ಇನ್ವೈಟ್ ಮಾಡೋಕೆ ಹೋಗಬೇಕು. ಎಸ್, ಹೈದರಾಬಾದಲ್ಲಿ ಪತ್ತೆ ಆಯ್ದ ನಕಲಿ ಮೈಸೂರು ಸ್ಯಾಂಡಲ್ ಸೋಪ್ ಪ್ರಕರಣಕ್ಕೆ ಈಗ ಯಾವುದು ರಾಕೇಶ್ ಜೈನ್, ಮಹಾವೀರ್ ಜೈನ್ ಅಂತ ಇಬ್ಬರು BJP ಕಾರ್ಯಕರ್ತರು ಅವರು ಬಂದಿದ್ದರು ಅಂತವ್ರು. ಅವ್ರಿಗೆಲ್ಲ ಫುಲ್ ರಿಲೇಷನ್ಶಿಪ್ ಇದೆ. ಆದಿತ್ಯನಾಥ್, ತೆಲಂಗಾಣ BJP ಮುಖಂಡ ರಾಜ್ ಸಿಂಗ್ ಇವರೆಲ್ಲ ಆಪ್ತರು. ಹೇಗೆ ಆಪ್ತರು ಅಂದರೆ ಬಿಸ್ನೆಸ್ ಪಾರ್ಟ್ನರ್ಸ್ ಅವರೆಲ್ಲ. ಆಪ್ತರು ಅಂದರೆ ಏನು ನಂಗೆ ಅರ್ಥ ಆಗ್ತಿಲ್ಲ. ಅದು ಯಾವ ರೂಪದಲ್ಲಿ? ಯಾವುದೋ ಒಂದು ಫೋಟೋ ತೆಗೆಸ್ಕೊಳ್ಳೋದು ಅಥವಾ ಅದು ಕಾರ್ಯಕ್ರಮದಲ್ಲಿ ಇರೋದು ಆಪ್ತರಾಗಲ್ಲ, ಅವರು ಬಿಸ್ನೆಸ್ ಪಾರ್ಟ್ನರ್ಸಾ? ಆಲ್ ರೈಟ್. ಅದು ಯಾರು ಚಿತ್ತಾಪುರದ ಮಣಿಕಂಠ ರಾಥೋಡ್ಗೆ ಇವ್ರಿಗೆ ಸಂಪರ್ಕ ಇದೆ ಅಂತೇನೋ ಆರೋಪ. ಸಂಪರ್ಕ ಇದ್ದರೆ ಅದನ್ನು ನೀವು ಪ್ರೂವ್ ಮಾಡಬೇಕು. ಈಗ ಹೇಳಿದ್ಮೇಲೆ ಖರ್ಗೆ ಅವರು ಸುಮ್ಮನೆ ಹೇಳಿಬಿಡೋದು, ಸುಮ್ಮನೆ ಹೇಳೋಕ್ಕಾಗಲ್ಲ. ಹಿಂಗೆ ಪ್ರೂವ್ ಮಾಡಬೇಕು. ಇಲ್ಲಿದ್ರೆ ಮಣಿಕಂಠ ರಾಥೋಡ್ ಪ್ರೂವ್ ಮಾಡಿ ಅಂತ ನೋಟಿಸ್ ಕೊಡಬೇಕು ಅವ್ರಿಗೆ. ಫೋಟೋಗ್ರಾಫನ್ನು ತೋರಿಸಿದ್ರೆ ಪ್ರಯೋಜನ ಇಲ್ಲ. ಈಗ 1000 ಫೋಟೋನ ಕಾಂಗ್ರೆಸ್ ಲೀಡರ್ಗಳ ಜೊತೆ ತೋರಿಸ್ತಾ ಇರ್ತೀವಿ ನಾವು ಹೇಳೋದಕ್ಕೋ, ಅದಕ್ಕೆಲ್ಲ ನೀವೇನು ಹೇಳಬೇಕು ಅವಾಗ? ಮಾರ್ಫಿಂಗ್ ಅಂದ್ಬಿಡೋದು. ಇಲ್ಲ ಯಾರೋ ಬಂದಿದ್ರು, ಸಂಬಂಧ ಇಲ್ಲ, ಯಾವಾಗಲೂ ಬಂದು ತೆಗೆಸ್ಕೊಂಡು ಹೋಗಿರ್ತಾರೆ ಫೋಟೋ ಅಂತನಲ್ವ ನೀವು? ಫೋಟೋಗ್ರಾಫ್ ಎಲ್ಲ ಸಂಬಂಧ ಇಲ್ಲ. ಮಣಿಕಂಠ ರಾಥೋಡ್ದು ಸಂಬಂಧ ಇದೆ, ಇವರಿಬ್ಬರು ಸಂಪರ್ಕ ಅಂದರೆ ಯು ಹ್ಯಾವ್ ಟು ಪ್ರೂವ್ ಇಟ್. ಆರ್ ಮಣಿಕಂಠ ರಾಥೋಡ್ ಅದನ್ನು ಕೇಳಬೇಕು. ಎರಡರಲ್ಲಿ ಒಂದಾಗಬೇಕು. ಕಾರಣ ಅದು ರಾಜ್ಯದ ಒಂದು ಅತ್ಯಂತ ನಂಬಿಕಸ್ಥ ಒಂದು ಬ್ರ್ಯಾಂಡಿನ ವಿಚಾರ. ಅದಕ್ಕಾಗಬಾರ್ದು. ನಿಮ್ಮ ರಾಜಕಾರಣದಲ್ಲಿ ಅದನ್ನು ಮಾರಿಸ್ಬಿಡಬೇಡಿ. ಹಾಗಾಗಿ ಅದನ್ನು ಮಾಡಿ. ಆಗಿದ್ದರೆ ಮಣಿಕಂಠ ರಾಥೋಡೆ ಉತ್ತರ ಕೊಡಲಿ, ಒಳ್ಳೆ ಕಥೆ ಆಯ್ತಲ್ಲ. ಯಾರಾದ್ರೇನೀಗ ಬೆಂಗಳೂರು ಉತ್ತರ ಭಾಗದಲ್ಲಿ ವಿಮಾನ ನಿಲ್ದಾಣಕ್ಕೆ ಏರ್ಪೋರ್ಟ್ಗೆ ಹೋಗೋ ರಸ್ತೆಯಲ್ಲಿ ಹೆಬ್ಬಾಳದ ಟ್ರಾಫಿಕ್ ಸಮಸ್ಯೆ ನಿವಾರಿಸೋದಕ್ಕೇನೋ ಲೂಪ್ ರಸ್ತೆ ಮಾಡ್ತಾರಂತೆ. ಮಾಡಲಿ, ಒಳ್ಳೇದದು. ಅದು ಏನಾದ್ರು ಒಂದು ರಸ್ತೆ ಮಾಡಿ ಅಷ್ಟೇ. ಪೆರಿಫೆರಲ್ ರಸ್ತೆ ಬದಲು ಬಿಸ್ನೆಸ್ ಕಾರಿಡಾರ್ ಮಾಡ್ತೀವಿ ಅಂತ DCM ಹೇಳ್ತಿದ್ದಾರೆ. ಹೊಸ ಬೆಲೆಗೆ ಅನುಗುಣವಾಗಿ ರೈತರಿಂದ ಭೂಮಿ ಪಡಿತೀವಿ ಅಂತ. ನೀವು ಹೇಳಕ್ಕೆ ಬರಲ್ಲ. ಕಾನೂನು ಪ್ರಕಾರ ಏನಿದೆಯೋ ಅದನ್ನು ಮಾಡಲೇಬೇಕಷ್ಟೇ. ನೀವೇನು ಹೊಸ ಕಾನೂನು ಮಾಡೋಕ್ಕೆ ಬರಲ್ಲ ಅದನ್ನು, ಅಲ್ವಾ? ಕೊಡಿ ಅಷ್ಟೇ, ಇನ್ನೇನು ಮಾಡ್ತೀರಿ? 25ರಿಂದ ಶಿವರಾಮ್ ಕಾರಂತ ಲೇಔಟಲ್ಲಿ ಸೈಟ್ ಪಡೆಯೋದಕ್ಕೆ ಅರ್ಜಿ ಹಾಕ್ಬೋದಂತೆ. ಹಾಕಿ ಪಾರದರ್ಶಕವಾಗಿ ಕೊಡ್ತೀವಿ ಎಂದಿದ್ದಾರೆ. ಸಿಕ್ಕಿದವ್ರು ತಗೊಳ್ಳಿ, ಬೇಡ ಅಂದವ್ರು ಯಾರು? ಮತ್ತು ಕೆಂಪೇಗೌಡ ಬಡಾವಣೆಯಲ್ಲಿ ಪೆಂಡಿಂಗ್ ಇರೋ ಕೆಲಸ ಮುಗಿಸ್ತೀವಿ ಅಂತಂದಿದ್ದಾರೆ. ಮುಗಿಸ್ದೆ ಶಿವರಾಮ್ ಕಾರಂತ ಬಡಾವಣೆದೇನಾದ್ರು ಅರ್ಜಿ ಕರೆದ್ರೆ ನಮ್ಮ ಕಾಸು ತಗೊಂಡಾಗ ಅಲ್ಲಿ ಖರ್ಚು ಮಾಡ್ಕೊಂಡು ಮತ್ತೆ ಕಾಸು ಮಾಡೋಕೆ ಹೊರಟಿದ್ದೀರಿ ಅಂತ ಯಾರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬಿಟ್ಟು ಸ್ಟೇ ಮಾಡಿಸ್ಬಿಡ್ಬೇಕು. ಕೆಂಪೇಗೌಡ ಲೇಔಟ್ ವರ್ಕನ್ನು ಕಂಪ್ಲೀಟ್ ಮಾಡಬೇಕು. ಅದಾಗದೆ ಮುಂದಕ್ಕೆ ಹೋಗೋದು. ಹೌದು. ಭಾಳ ಜಂಕ್ಷನ್ ಅಲ್ಲಿ ಒಂದು ಹೊಸ ರೋಡ್ನ ಹ್ಯಾಡ್ ಮಾಡ್ತಾ ಇದೀವಿ. ಒಂದು ಲೂಪ್ ಅಲ್ಲಿವರೆಗೂ ಒಂದು ಲೂಪ್ನ ಆ್ಯಡ್ ಮಾಡ್ತಾ ಇದೀವಿ. ನಾವು ಮೊದಲಿಂದ ಕೂಡ ಬೆಂಗಳೂರು ಉತ್ತರದಲ್ಲಿ ಒಂದು ಪೆರಿಫೆರಲ್ ರಿಂಗ್ ರೋಡ್ ಮಾಡಬೇಕು ಅಂತ ಮೊದಲಿಂದ ಕೂಡ ನೋಟಿಫಿಕೇಶನ್ಸ್ ಎಲ್ಲ ಆಗಿದೆ. ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಅಂಥೇಳಿ ಅದು ಹೊಸ ಹೆಸರು ಆ ರಸ್ತೆಗೆ ನಾಮಕರಣ ಮಾಡಿ, ಅದಕ್ಕೆ 18ನೇ ತಾರೀಕು ಆ ಮೀಟಿಂಗ್ ಮಾಡ್ತಾರೆ. ಮಲಯಾಳಂನ ಪ್ರಮುಖ ನಟ ರಾಜಕಾರಣಿ ಸುರೇಶ್ ಗೋಪಿ ಪುತ್ರಿಯ ಮದುವೆ ಕೇರಳದ ಗುರುವಾಯೂರು ಮಂದಿರದಲ್ಲಿ ಸಿಂಪಲ್ ಆಗಿ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿ ವಧುವರರನ್ನ ಶುಭ ಹಾರೈಸಿದ್ರು. ಇದೇ ಮಂದಿರದಲ್ಲಿ ಮದುವೆಯಾದಂತಹ 30 ಜೋಡಿಗಳಿಗೂ ಕೂಡ ಶುಭ ಹಾರೈಸಿದ್ರು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಸ್ಪೈಸ್ ಜೆಟ್ ವಿಮಾನದ ಟಾಯ್ಲೆಟ್ ಎಲ್ಲ ಒಬ್ಬರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಪ್ರಯಾಣಿಕರು. ಮುಂಬೈಯಿಂದ ಬೆಂಗಳೂರಿಗೆ ಬರ್ತಾ ಇತ್ತಂತೆ. ಆಮೇಲೆ ಒಳಗೆ ಹೋಗಿದ್ದಾರೆ ಅವರು, ಲಾಕ್ ಆಗ್ಬಿಟ್ಟಿದೆ, ಓಪನ್ ಮಾಡೋಕ್ಕಾಗಿಲ್ಲ. ಆಚೆಯಿಂದನೂ ಮಾಡೋಕ್ಕಾಗಿಲ್ಲ, ಒಳಗಡೆಯಿಂದನೂ ಆಗಿಲ್ಲ. 100 ನಿಮಿಷ ಅಲ್ಲೇ ಇದ್ರಂತೆ, ಅಂದರೆ ಇಡೀ ವಿಮಾನ ಟ್ರಾವೆಲ್ ಆಗೋ ಟೈಮಲ್ಲಿ. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಇಂಜಿನಿಯರ್ ಬಂದು ತೆಕ್ಕೊಟ್ರಂತೆ. ಅವ್ರೇನೋ ಕ್ಷಮಾಪಣೆ ಕೇಳಿದಾರಂತೆ, ಸಾರಿ ಹಿಂಗಾಗ್ಬಿಡ್ತು ಅಂತ. ಟೆಕ್ನಿಕಲ್ ಇಶ್ಯೂ ಇದ್ದಂಗಿದೆ ಮೇಲ್ನೋಟಕ್ಕೆ. ಬಟ್ ನನಗೆ ಕ್ವಶನ್ ಅದಲ್ಲ, ಎತ್ತವಾಗ ಇಳಿಯೋವಾಗ ಅಲ್ಲ ಓ ಅಂತಿರ್ತಾರಲ್ಲ ಏರೋ ಸ್ಟೇಜ್ಗಳು, ಸೀಟ್ ಬೆಲ್ಟ್ ಹಾಕಿ ಅಂತ ನಮ್ಮನ್ನ. ಆ ಟಾಯ್ಲೆಟ್ ಒಳಗಡೆ ಅವ್ರು ಏನು ಮಾಡಿದ್ರು? ಅಲ್ಲಿ ಸೀಟ್ ಬೆಲ್ಟ್ ಇಲ್ಲ. ಇವತ್ತು ಭಾಳ ಕುತೂಹಲ ಈ ಸುದ್ದಿ ನೋಡಿದ್ದಾಗ್ಲಿಂದ. ಎಸ್,
ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿರುವ ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಜೈಷ್ ಅಲ್ ಅದಿಲ್ಗೆ ಸೇರಿದಂತಹ ಪ್ರಧಾನ ಕಚೇರಿಗಳ ಮೇಲೆ ಡ್ರೋನ್ ಅಟ್ಯಾಕ್ ಕೂಡ ಮಾಡಿದೆ. 2 ಮಕ್ಕಳು ಮೃತರಾಗಿದ್ದಾರೆ, 3 ಗಾಯಗೊಂಡಿದ್ದಾರೆ. ತಮ್ಮ ಭೂಭಾಗದ ಮೇಲೆ ಇರಾನ್ ದಾಳಿ ನಡೆಸಿರೋದಕ್ಕೆ ಪರಿಣಾಮವನ್ನು ಎದುರಿಸ್ತೀರಿ ಅಂತ ಪಾಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಏನು ಒಳ್ಳೆ ಕಚ್ಚೆ ಆಯ್ತಲ್ಲ, ಏನು ಮಾಡ್ತಾರಂತೆ ಪಾಕಿಸ್ತಾನದವರು? ಗೊತ್ತಿಲ್ಲ. ಎಲ್ಲಿ ಮಾಡೋಕ್ಕಿಲ್ಲ. ಆ ಕಡೆ ಅಫ್ಘಾನಿಸ್ತಾನದವ್ರು ಗುದ್ದುತ್ತಾರೆ, ಆ ಕಡೆಯಿಂದ ಇರಾನ್ ಕೊಡ್ತಾ ಇದ್ದಾರೆ ಏಟು. ಈ ಕಡೆ ಇಂಡಿಯಾ ಮೇಲೆ ಬಂದರೆ ಇಂಡಿಯಾನವ್ರು ಕೊಡ್ತಾರೆ ಸರಿಯಾಗಿ 4 ಸರಿ. ಆಮೇಲೆ ಹಾಂ ಈಗಂತೂ ಮಾಡೋಕ್ಕೆ ಹೋಗಲ್ಲ ಅವ್ರಿಗೆ, ಭಯ. ಮೇನಲ್ಲಿ ಎಲೆಕ್ಷನ್ ಇದೆ, ಆಮೇಲೆ ಇನ್ನೊಂದು ಬಲ ಕೊಟ್ಟು ಮಾಡ್ತಾರೆ ಅವರು. ಮಾಡಲಿ, ಮಾಡಲ್ಲ. ಅನುಭವಿಸ್ಬೇಕು. ಹಾವನ್ನು ಸಾಕದ ಮೇಲೆ ಕಚ್ಚಿಸ್ಕೊಳ್ಳೋಕೆ ರೆಡಿ ಇರಬೇಕು. ವಿಷಯ ಇರಬಾರ್ದು. ಆಗಲಿ, ಒಳ್ಳೇದು.